ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಮನೆಯವರೆಲ್ಲ ಕೂತಿರ್ತಾರೆ, ಮೂವಿ ನೋಡ್ತಾ ಇರ್ತಾರೆ. ಆಗ ಶ್ರಾವಣವರು, ಶಾರದಾ ನಿನಗೆ ಏನಾದರೂ ನೆನಪಾಯ್ತಾ? ನಾವು ಇದನ್ನು ಮದುವೆ ಆದಷ್ಟರಲ್ಲಿ ಹೋಗಿದ್ದು, ಇದು 3 ಸತ ರಿಲೀಸ್ ಆಗಿತ್ತು. 3 ಸತಿ ನಾವು ನೋಡಿ ಸಿನಿಮಾ, ನಿನಗೆ ಏನಾದರೂ ನೆನಪು ಅಂತ ಹೇಳಿ ಶ್ರಾವಣ್ ಕೇಳ್ತಾ ಇರ್ತಾರೆ. ಪ್ಲೀಸ್ ಶಾರದಾ ನೆನ್ಪು ಮಾಡ್ಕೊ ಅಂತ ಹೇಳಿ ಈ ಕಡೆ ಹೇಳ್ತಾ ಇರಬೇಕಾದ್ರೆ ಅಜಿತ್ ಹೇಳ್ತಾನೆ, ಮಾವ ಪ್ಲೀಸ್ ಮಾವ, ಫೋರ್ಸ್ ಮಾಡೋದು ಬೇಡ, ಅವರಿಗೆ ಸ್ವಲ್ಪ ಟೈಮ್ ಕೊಡೋಣ ಮಾವ ಅಂತ ಹೇಳಿದಾಗ ಈ ಕಡೆ ಶ್ರಾವಣ್ ಆಗ್ತಾ ಈ ಟೈಮ್ ಅನ್ನೋದು ನನ್ನ ಜೀವನದಲ್ಲಿ ತುಂಬ ಆಟ ಆಡ್ತಾ ಇದೆ ಕಣಪ್ಪ. ಇವಳಿಗೆ ಇವೆಲ್ಲ ನೆನಪರೋ ಅಷ್ಟೊತ್ತಿಗೆ ನನ್ನ ಟೈಮೇ ಎಲ್ಲೋ ಮುಗ್ದೋಗುತ್ತೋ ಏನೋ ಅಂತ ಹೇಳಿ ಅನಿಸ್ಬಿಟ್ಟಿದೆ ಕಣಪ್ಪ ನನಗೆ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ, ಮಾವ ನೀವು ಹಾಗೆಲ್ಲ ಮಾತಾಡಬೇಡಿ ಅಂತ ಹೇಳಿದಾಗ ಸಂಗೀತ ಅವರು ಮನೆಯವರು ಸಹಿತ, ಹೌದು ಶ್ರವಣ್ ನೀನು ಹಿಂಗೆಲ್ಲ ಮಾತಾಡಬಾರ್ದು, ಧೈರ್ಯ ತಂದ್ಕೊ, ಇಷ್ಟು ದಿನ ಏನೋ ಶಾರದಾ ಇಲ್ಲವೇ ಇಲ್ಲ ಅಂತ ಹೇಳಿ ಬದುಕಿದ್ವಿ, ಆದರೆ ಈಗ ಶಾರದಾ ಸಿಕ್ಕಿದ್ದಾಳೆ, ಆದರೆ ಅವಳಿಗೆ ನೆನಪಿನ ಶಕ್ತಿ ಹೋಗಿದೆ ಅಷ್ಟೇ ಅಂತ ಹೇಳಿದಾಗ ಭೂಮಿ ಕೂಡ ಹೇಳ್ತಾಳೆ, ಹೌದಪ್ಪ ನೀವು ಯಾವುದೇ ಕಾರಣಕ್ಕೂ ಸಾಹೇಬ್ರು ಇದ್ದಾರೆ ತಾನೇ, ಎಲ್ಲ ನೋಡ್ಕೊತಾರೆ, ನೀವು ಟೆನ್ಷನ್ ಆಗಬೇಡಿ ಅಂತ ಹೇಳಿ ಈ ಕಡೆ ಭೂಮಿಕನೂ ಹೇಳ್ತಾಳೆ. ಹಾಗೆ ಅಜಿತ್ ಅವರ ಮಾತನ್ನು ನಡೆಸ್ಕೊಡ್ತಾನ ಹೇಗೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡಿದ್ದೀರಾ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.